ಇವರೇನು ಈ ಭೂಮಿಯನ್ನು ಅಕ್ವಿಷನ್ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಇದಕ್ಕೆ ಯಾವುದೇ ಕಾಯ್ದೆಬದ್ಧ ಸಂವಿಧಾನಬದ್ಧ ಆಧಾರ ಇಲ್ಲ. ಈ JDS ಹೋರಾಟ ಇದು ವಿಪಕ್ಷಗಳು JDS ಬೇಕಂತಾನೆ ಈ ಹೋರಾಟ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಮೂರು ಪಕ್ಷದೊಳಗೆ ರಿಯಲ್ ಎಸ್ಟೇಟ್ ಪರವಾಗಿ ಪಟ್ಟಭದ್ರತೆ ಆಸಕ್ತಿ ಪರವಾಗಿ ಜನ ಇದ್ದಾರೆ. ಸರ್ಕಾರ ಯಾಕೆ ಈ ಹೋರಾಟವನ್ನು ಕೈ ಬಿಡ್ತಾ ಇಲ್ಲ? ಏನು ಯಾವುದೇ ಕಾರಣಕ್ಕೂ ಇದನ್ನ ಉದಾಸೀನ ಮಾಡಿದ್ರೆ ಬೆಲೆ ತೆರಬೇಕಾಗತ್ತೆ. ಕುಮಾರಸ್ವಾಮಿ ತಪ್ಪು ಮಾಡಿದೀನಿ ಅಂತ ನೀವು ತಪ್ಪು ಮಾಡಕ್ ಹೋಗ್ಬೇಡ್ರಿ. ಸರ್, ಬಿಡದಿ ಭೂಮಿಯೇ ಯಾಕೆ ಬೇಕು ಸರ್? ಇದು ಅವರ ಉಪಜೀವನ, ಅವರ ಮುಂದಿನ ಪೀಳಿಗೆಗಳ ಜೀವನದ ಸರ್ಕಾರ ಇಂಥ ಫಲವತ್ತಾದ ಭೂಮಿಯನ್ನು ಯಾವುದೇ ಪ್ರಸಂಗದಲ್ಲಿ ಮತ್ತು ಈಗಾಗಲೇ ಜಸ್ಟಿಸ್ ಗೋಪಾಲ್ ಗೌಡ ಮತ್ತು ಇನ್ನಿತರ 3 ಕೃಷಿ, ಸಾಮಾಜಿಕ, ಪರಿಸರ ತಜ್ಞರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇವರೇನು ಈ ಭೂಮಿಯನ್ನು ಅಕ್ವಿಷನ್ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಇದಕ್ಕೆ ಯಾವುದೇ ಕಾಯ್ದೆಬದ್ಧ ಸಂವಿಧಾನಬದ್ಧ ಆಧಾರ ಇಲ್ಲ. ಸೊ ನನ್ನ ಅಭಿಪ್ರಾಯದೊಳಗೆ ಸರ್ಕಾರದವರು ಆ ವರದಿಯನ್ನು ಪರಿಶೀಲಿಸಿ ಹೊಸ ಸಮಿತಿ ಏನು ಮಾಡ್ತಾರೆ ಅದನ್ನು ರದ್ದು ಮಾಡಿ ರೈತರಿಗೆ ನ್ಯಾಯ ಮಾಡಿಕೊಡ್ಬೇಕು. ಸರ್ಕಾರ ಹೇಳ್ತಾ ಇದೆ ಈ ಹೋರಾಟ ಹೆಚ್ಚು ಉಗ್ರ ಆಗ್ತದೆ. ಯಾವ ರೀತಿ ದೇವನಹಳ್ಳಿ ಜನರು ಮಾಡಿದ್ರು ಇದರೊಳಗೆ ಒಯ್ಯಬಾರ್ದು. ಯಾಕಂದರೆ ಸರ್ಕಾರ ಜನರ ಜೀವನದ ಪ್ರಶ್ನೆಗೆ ಸ್ಪಂದಿಸಬೇಕು. ಈ JDS ಹೋರಾಟ ಇದು ವಿಪಕ್ಷಗಳು JDS ಬೇಕಂತಾನೆ ಈ ಹೋರಾಟ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ನೋಡ್ರಿ, ಮೂರು ಪಕ್ಷದೊಳಗೆ ರಿಯಲ್ ಎಸ್ಟೇಟ್ ಪರವಾಗಿ ಪಟ್ಟಭದ್ರತೆ ಆಸಕ್ತಿ ಪರವಾಗಿ ಜನ ಇದ್ದಾರೆ. ಸೊ ನನ್ನ ಅಭಿಪ್ರಾಯದೊಳಗೆ ಇಂಥವರು ಏನು ಮಾಡ್ತಾ ಇದ್ದಾರೆ ಅದನ್ನು ಎಕ್ಸ್ಪೋಸ್ ಮಾಡಬೇಕು ಹೊರತಾಗಿ ಇದು ಕೃಷಿಕರ ಏನಂತಾರೆ ನಮ್ಮ ರೈತರ ಮುಂದಿನ ಪೀಳಿಗೆಗಳ ಜೀವನದ ಪ್ರಶ್ನೆ ಕೇಂದ್ರೀಕೃತ. ಮುಖ್ಯಮಂತ್ರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತೀರಿ? ಮುಖ್ಯಮಂತ್ರಿಗಳು ತಕ್ಷಣವಾಗಿ ಬಿಡದಿಯ ರೈತರೇನಿದ್ದಾರೆ 9,600 ಎಕರೆಗಿಂತಲೂ ಜಾಸ್ತಿ ಭೂಮಿ ಇದೆ, ಅವ್ರನ್ನ ಕರೆದು ಅವ್ರ ಜೊತೆಗೆ ಸಮಾಲೋಚನೆ ಮಾಡಿ ಸಂಯುಕ್ತ ಹೋರಾಟದ ಮುಖಂಡರನ್ನು ಕೂಡ ಕರೆದು ಯಾವ ರೀತಿ ದೇವನಹಳ್ಳಿಯನ್ನು ಇದೇ ಸರ್ಕಾರ ಹಿಂದಿನ ಮುಖ್ಯಮಂತ್ರಿಗಳ ಮಾಡಿದರು ಹಾಗೆ ಮಾಡಿದರೆ ಅವರಿಗೂ ಕೂಡ ಒಂದು ಲೀಗಸಿಗೆ ಒಳ್ಳೆ ಹಾದಿ ಆಗ್ತದೆ. ಸರ್ಕಾರ ಯಾಕೆ ಈ ಹೋರಾಟವನ್ನು ಕೈ ಬಿಡ್ತಾ ಇಲ್ಲ? ಏನು ನೋಡಿ, ಇಲ್ಲೇ ತನಕ ಹೋರಾಟ ನಡೆದಿದ್ದು ರಾಜಕೀಯ ದೊಂಬರಾಟ, ಅವ್ರ ರಾಜಕೀಯದ ಹೋರಾಟ. ಈಗ ನಡೀತಾ ಇರೋದು ನಿಜವಾಗ್ಲೂ ಯಾರು ಭೂಮಿ ಹೊಂದಿದ್ದಾರೆ, ಭೂಮಿ ಹೊಂದೋರು, ರೈತ ಚಳವಳಿ, ಸಂಯುಕ್ತ ಹೋರಾಟ, ಕಾರ್ಮಿಕರ ಹೋರಾಟ. ಇವತ್ತು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇದನ್ನ ಉದಾಸೀನ ಮಾಡಿದ್ರೆ ಬೆಲೆ ತೆರಬೇಕಾಗತ್ತೆ. ಕುಮಾರಸ್ವಾಮಿ ತಪ್ಪು ಮಾಡಿದೀನಿ ಅಂತ ನೀವು ತಪ್ಪು ಮಾಡಕ್ ಹೋಗ್ಬೇಡ್ರಿ. ಅವ್ರೇನೋ ತಿಂದ್ರು ನೀವು ತಿನ್ಬೇಡ್ರಿ, ನೀವು ತಿನ್ಬೇಡ್ರಿ, ಗೊತ್ತಾತಾ? ಆದ್ರಿಂದ ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ, ನೀವು ಸರಿಪಡಿಸಿ ಮಲೆನಾಡಿನ ಸ್ವರ್ಗ ಇಡೀ ಸಂಪೂರ್ಣ ಬೆಂಗಳೂರಿಗೆ ಹಾಲು, ಹಣ್ಣು, ಹೂವು, ಗೊತ್ತಾತಾ ಎಲ್ಲ ಕೊಡ್ತೀವಿ. ಸಂಪೂರ್ಣ ತರಕಾರಿ ಬೆಳೆ ಬೆಳಿತೀವಿ, ಹಿಪ್ಪನೇಳೆ ಬೆಳಿತೀವಿ, ಅಡಿಕೆ ಬೆಳಿತೀವಿ. ಬರೀ 2 ಎಕರೆ 1 ಎಕರೆ ರೈತರಿದ್ದಾರೆ. ಆ 2 ಎಕರೆ 1 ಎಕರೆ ರೈತರನ್ನ ಕಾಪಾಡಬೇಕು. ನೀವು ಒಡಕ್ ಹಚ್ಚಿ ನೀವು ರಿಯಲ್ ಎಸ್ಟೇಟ್ ಮಾಡೋರನ್ನ ನಾವು ಭೂಮಿ ಕೊಡ್ತೀವಿ ಅಂತ ಹೇಳಿ ಒಡಕ್ ಹಚ್ಚಿ ನೀವು ಮಾಡ್ತಾ ಇದ್ದೀರಿ. ಈ ಒಡಕ್ ನಡೆಯಲ್ಲ. ಇದು ದೇವನಹಳ್ಳಿ ಒಳಗೂ ಇದೇ ನಡೀತು. ಕೆಲವರು ದೇವನಹಳ್ಳಿ ಒಳಗೂ ನೀವು ಒಡಕ್ ಹಚ್ಚಕ್ಕೆ ಹೋದ್ರಿ, ಒಡಕ್ ನಡೀಲಿಲ್ಲ. ಈಗ ಏನು ನೀವು ಸಮಿತಿ ಮಾಡಿದಿರಿ, ಸಮಿತಿಯಲ್ಲಿ ಕೃಷಿ, ಪರಿಸರ, ಸಾಮಾಜಿಕ ತಜ್ಞರನ್ನು ಒಳಗೊಂಡು ಗೊತ್ತಾತ 80% ಅಂತ ನೀವು ಹೇಳ್ತೀರಿ. ನಾವು ಮಾಡಿದ ಏನು ಗೋಪಾಲ್ ಗೌಡ್ರ ನೇತೃತ್ವದಲ್ಲಿರ್ತಕ್ಕಂಥ ಆಯೋಗ ಏನೋಗಿತ್ತು, ಆ ಆಯೋಗ 80% ಕೊಡಲ್ಲ ಅಂತ ಹೇಳಿದ್ದಾರೆ. ಇವತ್ತು 80% ಗೊತ್ತಾತ. ಆದ್ರಿಂದ ಯಾವುದೇ ಕಾರಣಕ್ಕೂ ಬಿಡತಕ್ಕ ತಾರ್ಕಿಕ ಅಂತ್ಯ ಮಾಡತಕ್ಕ ಬಿಡಲ್ಲ. ನಾವು ಸಂಪೂರ್ಣ ಇದನ್ನ ಅಂತ್ಯ ತಾರ್ಕಿಕ ತಗೊಂಡೋಗ ಮಟ್ಟಿಗೆ ಮಾಡೇ ಮಾಡಿ ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡಬೇಕು. ಸರ್ಕಾರ 9,000 ರೈತರನ್ನು ಕೂಡ ಕರೆದು ಅವರ ಮನವೊಲಿಕೆ ಅಥವಾ ಅವರನ್ನ ಮನವೊಲಿಸಿ ನಂತರ ಟೌನ್ಶಿಪ್ ಅನ್ನ ಮಾಡಬೇಕೇ ಹೊರತು ಉಳಿದಂತೆ ರೈತರ ವಿರೋಧ ನಡುವೆ ಈ ಟೌನ್ಶಿಪ್ ಆಗಬಾರ್ದು ಅಂತ SR ಹಿರೇಮಠ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.